ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ರೋಹಿತಾ. ಇವತ್ತು ನಾವು ತರುಣಾವಸ್ಥೆಯ ಬಗ್ಗೆ ಮಾತಾಡೋಣ, ಅಂದರೆ ಅಡಾಲಸೆಂಟ್ ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಮಾತಾಡೋಣ. ತರುಣಾವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಋತುಚಕ್ರ ಶುರುವಾಗ್ತದೆ, ಅಂದರೆ ಫಸ್ಟ್ ಪೀರಿಯಡ್ಸ್ ಬರುತ್ತೆ. ಇದನ್ನ ಮೆಚೂರ್ ಆಗ್ತಾರೆ ಅಂತ ಕೂಡ ಹೇಳ್ತಾರೆ. ಬಹುತೇಕ ಹೆಣ್ಣು ಮಕ್ಕಳಿಗೆ ಇದು 13ರಿಂದ 15ರ ವಯಸ್ಸಿನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಹೆಣ್ಣು ಮಕ್ಕಳಲ್ಲಿ ಋತುಚಕ್ರ ಬೇಗನೆ, ಅಂದರೆ 10ರ ವಯಸ್ಸು 11ರ ವಯಸ್ಸಿನಲ್ಲೇ ಶುರು ಆಗ್ತಾ ಇದೆ. ಇದಕ್ಕೆ ಏನೇನು ಕಾರಣಗಳು? ಅಪಾರ್ಟ್ ಫ್ರಮ್ ಪೆಥೊಲಾಜಿಕಲ್ ಕಾಸಸ್, ನಮ್ಮ ಆಧುನಿಕ ಲೈಫ್ ಸ್ಟೈಲ್ ಹಾಗೂ ಡಯಟ್ ಇದಕ್ಕೆ ಕಾರಣವಾಗಿರ್ತದೆ. ಮಕ್ಕಳಲ್ಲಿ ಜಡತ್ವ ಹಾಗೂ ಬೊಜ್ಜುತನ, ಹೆಚ್ಚು ಕರಿದ ತಿಂಡಿಯನ್ನು ಸೇವಿಸುವುದು, ಹೆಚ್ಚು ಕೊಬ್ಬಿನ ಹಾಗೂ ಸಿಹಿ ಪದಾರ್ಥ ತಿನ್ನುವುದು, ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ ಇರುವ ಆಹಾರ ಸೇವನೆ. ಎಂಡೋಕ್ರೈನ್ ಡಿಸ್ರಪ್ಟಿಂಗ್ ಕೆಮಿಕಲ್ಸ್ ಅಂದರೆ ನಮ್ಮ ಆಹಾರದೊಳಗಡೆ ಇದು ಸೇರಿಕೊಂಡು ಇದನ್ನು ಸೇವಿಸಿದಾಗ ನಮ್ಮ ಹಾರ್ಮೋನ್ಸ್ನಲ್ಲಿ ಏರುಪೇರಾಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ನಾವು ಪೆಸ್ಟಿಸೈಡ್ ಯೂಸ್ ಮಾಡಿ ಬೆಳೆಸಿರುವ ಹಣ್ಣು ತರಕಾರಿಗಳಾಗಿರಬಹುದು, ಅಥವಾ ಸೂಪರ್ ಮಾರ್ಕೆಟ್ನಲ್ಲಿ ಸಿಗುವ ಯಾವುದೇ ತರಹ ತಿಂಡಿ ಪದಾರ್ಥದಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರಲ್ಲ ಅದಿರ್ಬೋದು, ಜಾಮ್ಗಳು, ಪ್ಲಾಸ್ಟಿಕ್ ಬಾಟಲ್ಸು. ಸೊ ಅರ್ಲಿ ಪ್ಯೂಬರ್ಟಿ ಇದನ್ನು ತಡೆಯೋಕ್ಕೆ ನಾವು ಏನೇನು ಮಾಡ್ಬೋದು? ಎಸ್ಪೆಷಲಿ ಮಕ್ಕಳಲ್ಲಿ ಕರಿದ ತಿಂಡಿ ಅವಾಯ್ಡ್ ಮಾಡಿ, ಶುಗರ್ ಇಂಟೇಕ್ ಕಮ್ಮಿ ಮಾಡಿ. ಬಾರ್ನ್ವಿಟಾ, ಸೆರೆಲ್ಯಾಕ್, ಹಾರ್ಲಿಕ್ಸ್ ಇದರಲ್ಲೆಲ್ಲ ಬಹಳ ಶುಗರ್ ಇರ್ತದೆ, ಇದನ್ನೆಲ್ಲ ಅವಾಯ್ಡ್ ಮಾಡಿ. ಸೂಪರ್ ಮಾರ್ಕೆಟಲ್ಲಿರೋ ಜಂಕ್ ಫುಡ್ ಎಲ್ಲ ಕೊಡಬೇಡಿ. ಮಕ್ಕಳನ್ನು ಆದಷ್ಟು ಆಟೋಟಗಳಲ್ಲಿ ತೊಡಗಿಸಿ. ಸ್ಕ್ರೀನ್ ಟೈಮ್ ಬಿಲ್ಕುಲ್ ಕೊಡಬೇಡಿ. ಎಲ್ಲ ತಿನಿಸುಗಳನ್ನು ಆದಷ್ಟು ಮನೆಯಲ್ಲೇ ಮಾಡಿ. ಆರ್ಗ್ಯಾನಿಕ್ ಫುಡ್ ಐಟಮ್ಸ್ಗೆ, ಅಂದರೆ ನಾಟಿ ಪದಾರ್ಥಗಳಿಗೆ ಒತ್ತು ಕೊಟ್ಟು ಅದಕ್ಕೆ ದುಡ್ಡನ್ನು ಇನ್ವೆಸ್ಟ್ ಮಾಡಿ. ಇದರಿಂದ ನಾವು ಬಹುತೇಕ ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೋದು. ಥ್ಯಾಂಕ್ ಯು.